ಇನ್ನೊಮ್ಮೆ ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಆಗಿತ್ತಾ ಅಥವಾ ಎಲ್ಲಿಂದ ಇದು ರೆಡ್ ಲೈನ್ ಇಂದ ಎಕ್ಸ್ಪ್ಲೇನ್ ಮಾಡ್ಲಿ ಕಾಂಜುಗೇಟ್ ಬೀಮ್ ಇಂದ? ಎಲ್ಲಿಂದ? ರಿಮೆಂಬರ್ ಇಂದ. ಓಕೆ, ಇದ್ರ ಮೇಲ್ಗಡೆ ಐತೆನಾ ಅದು? ಇಲ್ಲ. ಹಾ, ಇಲ್ಲಿಂದ ಸ್ಟಾಪ್ ಆಗಿತ್ತಾ? ಓಕೆ, ಇನ್ನೊಂದ್ಸತಿ ಇಲ್ಲಿಂದ ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಅಂದ್ರೆ ಕರೆಕ್ಟ್ ಆಗಿಬಿಡ್ತದೆ. ಓಕೆ, ಈಗ ನೋಡು, ಇದು ಒಂದು ಬೀಮ್ ಅದ. ಈ ಬೀಮಿಗೆ ಏನ್ ಮಾಡೋಣ, ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಹಾಕೋಣ. ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಹಾಕಿದ್ರೆ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ವ್ಯಾಲ್ಯೂ PL/4EI. PL/4EI ಡಯಾಗ್ರಾಮ್ಗೆ ನಾ ಸಪೋರ್ಟ್ ರಿಯಾಕ್ಷನ್ ಕಂಡುಹಿಡಿಬೇಕು. ಬಿಕಾಸ್ ಇದನ್ನೇನು ಅನ್ಕೊಂಡು ನಾವು ಈಗಿದ್ದ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಲೋಡ್ ಡಯಾಗ್ರಾಮ್, ಅಂದ್ರೆ ಅವಾಗ ಇದು ಕಾಂಜುಗೇಟ್ ಬೀಮ್ ಆಯ್ತು. ನಾವು ಕಾಂಜುಗೇಟ್ ಬೀಮ್ ಆದ್ಮೇಲೆ ಕಾಂಜುಗೇಟ್ ಬೀಮ್ ಸಪೋರ್ಟ್ ರಿಯಾಕ್ಷನ್ ಕಂಡುಹಿಡಿಬೇಕು. ಸಪೋರ್ಟ್ ರಿಯಾಕ್ಷನ್ ಕಂಡುಹಿಡಿಬೇಕಂದ್ರೆ ಯಾಕೆ ಸಪೋರ್ಟ್ ರಿಯಾಕ್ಷನ್ ಕಂಡುಹಿಡಬೇಕು? ಬಿಕಾಸ್ ಶಿಯರ್ ಫೋರ್ಸ್ ಅಟ್ ಎನಿ ಸಪೋರ್ಟ್ ಈಸ್ ಈಕ್ವಲ್ ಟು ಸಪೋರ್ಟ್ ರಿಯಾಕ್ಷನ್ ಅಟ್ ದಟ್ ಸಪೋರ್ಟ್. ಇದು ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್. ಏನು? ಶಿಯರ್ ಫೋರ್ಸ್ ಅಟ್ ಎನಿ ಸಪೋರ್ಟ್. ಇದು ನಾಟ್ ಓನ್ಲಿ ಈ ಚಾಪ್ಟರ್, ಇದು ಯಾವುದೇ ಚಾಪ್ಟರ್ ಒಳಗೆ ಹೋಗ್ರಿ, RCC ಒಳಗೆ ಹೋಗ್ರಿ, ಸ್ಟೀಲ್ ಒಳಗೆ ಹೋಗ್ರಿ, ಅಥವಾ ಸ್ಟ್ರೆಂತ್ ಆಫ್ ಮಟೀರಿಯಲ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಎಲ್ಲಾದ್ರೂ ಹೋಗ್ರಿ, ಶಿಯರ್ ಫೋರ್ಸ್ ಅಟ್ ಎನಿ ಸಪೋರ್ಟ್ ಈಸ್ ಈಕ್ವಲ್ ಟು ಸಪೋರ್ಟ್ ರಿಯಾಕ್ಷನ್ ಅಟ್ ದಟ್ ಸಪೋರ್ಟ್. ರೈಟಾ? ಹಾಗಾದ್ರೆ ನನಗೆ ಥೀಟಾ ಎ ಬೇಕಿತ್ತು ಅಂದ್ರೆ ಶಿಯರ್ ಫೋರ್ಸ್ ಅಟ್ ಎ ಅಂತ, ಥೀಟಾ ಬಿ ಬೇಕಿತ್ತು ಅಂದ್ರೆ ಶಿಯರ್ ಫೋರ್ಸ್ ಅಟ್ ಬಿ ಅಂತ, ಆಮೇಲೆ ವೈ ಡಿಫ್ಲೆಕ್ಷನ್ ಬೇಕಿತ್ತು ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಅಂತ. ರೈಟಾ? ಹಂಗಾರೆ ನನಗೆ ಏನು ಬೇಕೀಗ? ಥೀಟಾ ಎ ಬೇಕು. ಥೀಟಾ ಎ ಬೇಕಂದ್ರೆ ಶಿಯರ್ ಫೋರ್ಸ್ ಎಟ್ ಎ ಬೇಕು. ಶಿಯರ್ ಫೋರ್ಸ್ ಎಟ್ ಎ ಅಂದ್ರೆ ರಿಯಾಕ್ಷನ್ ಎಟ್ ಎ. ದೇರ್ ಫೋರ್ ರಿಯಾಕ್ಷನ್ ಎಟ್ ಎ ಅಂತಂದ್ರೆ ಇದು ಸಿಮೆಟ್ರಿಕ್ ಲೋಡಿಂಗ್ ಇರೋದ್ರಿಂದ ಏರಿಯಾ/2 ಅಂತ ಅನ್ಕೋಬಹುದು. ಎದ್ರದ್ದು ಏರಿಯಾ? ಈ ಲೋಡ್ ಏರಿಯಾ. ಈ ಲೋಡ್ ಏರಿಯಾ ಡಿವೈಡೆಡ್ ಬೈ 2. ಹಂಗಾರೆ ಲೋಡ್ ಏರಿಯಾ ಎಷ್ಟು ಅಂತಂದ್ರೆ ಹಾಫ್ ಇಂಟು ಬೇಸ್ ಇಂಟು PL/4EI. ಇದು ಲೋಡ್ ಏರಿಯಾ. ಅದ್ರದ್ದು ಡಿವೈಡೆಡ್ ಬೈ 2 ಮಾಡಿದ್ರೆ ಅವಾಗ ಏನು ಬರ್ತದ? ಫಸ್ಟ್ ಇದನ್ನ ಕೂಡಿಸ್ರಿ, ಇದನ್ನ P/L², PL²/8EI, ಆಮೇಲೆ ಡಿವೈಡೆಡ್ ಬೈ 2 ಮಾಡಿದ್ರೆ PL²/16EI. ಹಂಗಾದ್ರೆ RA ಎಷ್ಟು ಬಂತು? ರಿಯಾಕ್ಷನ್ ಎಟ್ ಎ ಇಸ್ ಈಕ್ವಲ್ ಟು PL²/16EI. ರಿಯಾಕ್ಷನ್ ಬಿನೂ ಕೂಡ PL²/16EI. ದೇರ್ ಫೋರ್ ಥೀಟಾ ಎ ಅಂದ್ರೆ ಹಿಂಗೆ ಬರೆಯೋಣ, ಥೀಟಾ ಎ ಅಂದ್ರೆ ಶಿಯರ್ ಫೋರ್ಸ್ ಎಟ್ ಎ ಅಂದ್ರೆ ರಿಯಾಕ್ಷನ್ ಎಟ್ ಎ ಅಂದ್ರೆ PL²/16EI. ತಿಳಿದಾ? ಹಾಗಾದ್ರೆ ಥೀಟಾ ಬಿನೂ ಕೂಡ ಇದು ಸಿಮೆಟ್ರಿಕ್ ಬೀಮ್ ಇರೋದ್ರಿಂದ ಥೀಟಾ ಬಿ ಈಸ್ ಆಲ್ಸೋ ಸೇಮ್ ಥಿಂಗ್, PL²/16EI. ನಾವು ನಿನ್ನೆ ಬೇರೆ ಮೊಮೆಂಟ್ ಏರಿಯಾ ಮೆಥಡ್ಲಿಂದ ಮಾಡಿದ್ವಿ, ಬೇಕಾದ್ರೆ ನೀವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಮೊಮೆಂಟ್ ಏರಿಯಾ ಮೆಥಡ್, ಮೊಮೆಂಟ್ ಏರಿಯಾ ಮೆಥಡ್ ಇಂದ ಮಾಡಿದ್ವಿ ನೋಡಿ. ಥೀಟಾ ಎ ಎಷ್ಟೈತಿ? PL²/16EI. ಓಕೆ, ಆಕ್ಚುಲಿ ನೀ ಕರೆಕ್ಟಾಗಿ ಯೋಚನೆ ಮಾಡಿದೆ ಅಂತಂದ್ರೆ ಏನು ದೊಡ್ಡಾಗೋದಿಲ್ಲ ನೋಡಿಲ್ಲ. ಫಾರ್ ಆಲ್ ಸಿಮೆಟ್ರಿಕ್ ಲೋಡಿಂಗ್ ಬೀಮ್ಸ್ ಥೀಟಾ ಎ ಈಸ್ ಈಕ್ವಲ್ ಟು ಥೀಟಾ ಬಿ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಮೊಮೆಂಟ್ ಏರಿಯಾ ಡಯಾಗ್ರಾಮ್ ಅಂತ ಹೇಳಿನ. ಇಲ್ಲಿ ಹಾಫ್ ಆಫ್ ದ ಮೊಮೆಂಟ್ ಏರಿಯಾ ಡಯಾಗ್ರಾಮ್ ಅಂತಂದ್ರೆ ಏನು? ಮತ್ತೆ ಇಲ್ಲಿನೂ ಅದನ್ನೇ ಮಾಡಿದ್ವಲ್ಲ ನಾವು ಈಗ. ಬಟ್ ಹಿಂಗೆ ಸೀದಾ ಉಣ್ಣ ಬದಲು ಇಂಬರಿಕಿಲಿ ಉಂಡಂಗೆ ಅದು ಅಂತಾರಲ್ಲ, ಹಿಂಗೆ ಸೀದಾ ಉಣ್ಣ ಬದಲು ತುತ್ತನ್ನ ಕೈ ತಿರುಗಿಸಿ ಊಟ ಮಾಡಿದ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲೇ ಮಾಡಿದ್ವಿ. ಆ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ರಿಯಾಕ್ಷನ್ ಎಲ್ಲ ಬರ್ಕೊಂಡು ಏನು ಮಾಡಿದ್ವಿ? ಏರಿಯಾ/2 ಮಾಡಿದ್ವಿ. ಏರಿಯಾ ಅಂತಂದ್ರೆ ಎದ್ರದ್ದು ಏರಿಯಾ? ಇದೇ ಮೊಮೆಂಟ್ ಏರಿಯಾದನ್ನ ಏರಿಯಾನಲ್ಲ, ಹೌದಾ? ಅದರದ್ದೇ ಏರಿಯಾ. ಅದ್ರದ್ದು ಏರಿಯಾ ಡಿವೈಡ್/2 ಮಾಡಿದ್ವಿ, RA ಬಂತು. ಅದನ್ನ RBನೂ ಕೂಡ ಬಂತು. ಎನಿ ಡೌಟ್? ಹಂಗಾರೆ ಕಾಂಜುಗೇಟ್ ಬೀಮ್ ಮೆಥಡ್ ಬೇಕಾಗಿಲ್ಲ ನಮಗೆ. ಬಿಕಾಸ್ ಇದು ಎಕ್ಸಾಮಿನೇಷನ್ ಒಳಗಡೆ ಅವ್ರು ಏನು ಕೇಳ್ತಾರೆ ಅಂದ್ರೆ ಥೀಟಾ ಎ ಕಂಡಿಡಿರಿ, ಥೀಟಾ ಬಿ ಕಂಡಿಡಿರಿ ಅಂತ ಕೇಳ್ತಾರೆ. ಥೀಟಾ ಎ, ಥೀಟಾ ಬಿ ಅಥವಾ ವೈ ಅಂತ ಕಂಡಿಡಿರಿ ಅಂತ ಹೇಳ್ತಾರೆ. ನೀ ಯಾವ ಮೆಥಡಲ್ಲಿ ಮಾಡಿದ್ರೆ ಏನೈತಿ? ಮೊಮೆಂಟ್ ಏರಿಯಾ ಮೆಥಡ್ ಈಸಿ ಅನ್ಸಿದ್ರೆ ಅದರಲ್ಲೇ ಮಾಡ್ರಿ, ಕಾಂಜುಗೇಟ್ ಬಿ ಮೆಥಡ್ ಈಸಿ ಅನ್ಸಿದ್ರೆ ಇದರಲ್ಲೇ ಮಾಡ್ರಿ. ಬಟ್ ಕಾಂಜುಗೇಟ್ ಬಿ ಮೆಥಡ್ ಮತ್ತೆ ಅರ್ಥ ಮಾಡ್ಕೋಬೇಕಾಗುತ್ತಾ? ದೇರ್ ಫೋರ್ ವಿ ಕ್ಯಾನ್ ಸ್ಕಿಪ್ ದಿಸ್ ಒನ್. ಸ್ಟಿಲ್ ವಿ ವಿಲ್ ಕ್ಯಾಲ್ಕುಲೇಟ್ ಒನ್ ಮೋರ್ ಥಿಂಗ್, ದಟ್ ಈಸ್ YC ಅಂತಂದ್ರೆ ಬೆಂಡಿಂಗ್ ಮೊಮೆಂಟ್ ಅಟ್ ಸಿ ಆಫ್ ಕಾಂಜುಗೇಟ್ ಬೀಮ್. ಓಕೆ, ಕಾಂಜುಗೇಟ್ ಬೀಮದ್ದು ಬೆಂಡಿಂಗ್ ಮೂಮೆಂಟ್ ಬೇಕೀಗ ನನಗೆ. ಎಲ್ಲಿ ಬೇಕು? ಸಿ ಪಾಯಿಂಟ್ ಒಳಗೆ. ನಾವು ಎಲ್ಲೈತದ ಸಿ ಪಾಯಿಂಟ್? ಇಲ್ಲೈತಿ. ಈ ಪಾಯಿಂಟ್ ಒಳಗೆ ಬೆಂಡಿಂಗ್ ಮೂಮೆಂಟ್ ಬೇಕು. ಬೆಂಡಿಂಗ್ ಮೂಮೆಂಟ್ ಬೇಕಂದ್ರೆ
you look at the means you stand here, okay, look at this side or this side, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡು, ರೈಟ್ ಹ್ಯಾಂಡ್ ಸೈಡ್ ನೋಡು. ಈಗ ನಾ ಏನು ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದಾಗ ಒಂದು ಡಯಾಗ್ರಾಮ್ ಹಿಂಗದ, ಒಂದು ಲೋಡ್ ಹಿಂಗದ, ಒಂದು ಲೋಡು PL² 16 EI ಅದ. ಹಂಗಾರೆ ಇದು ಎಷ್ಟಿದು, ದಿಸ್ ಫೋರ್ಸ್ ಈಸ್ ಹೌ ಮಚ್, ದಿಸ್ ಫೋರ್ಸ್ ಏನಂದ್ರೆ ಇದ್ರದ್ದು ಏರಿಯಾ, ಅದರದ್ದು ಏರಿಯಾ ಹಾಫ್ ಇಂಟು L/2 ಇಂಟು L/2 ಇಂಟು PL/4EI. ಅವಾಗ ಏನಾಗ್ತದೆ, PL² 2 ಇಂಟು 2 4, 4 ಇಂಟು 4 16, ದಿಸ್ ಇಸ್ 16EI. ಆಯ್ತಾ, 4 8 8 16. PL² 16EI ಇದು ಲೋಡ್ ಆಯಿತು. ದೆನ್ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಈಸ್ 1/3 ಆಫ್ L/2, 1/3 ಆಫ್ L/2 ಅದ ಡಿಸ್ಟೆನ್ಸ್. ಹಾಗಾದ್ರೆ ಟೋಟಲ್ ಬೆಂಡಿಂಗ್ ಮೂಮೆಂಟ್ ಇನ್ ಮ್ಯಾಲೆ ಬರಿತೀನಿ ನೋಡು, ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ನೋಡಿದಾಗ RA ಇಂಟು, ಅಥವಾ ಇದನ್ನ ಡೈರೆಕ್ಟ್ ಬರ್ತೀನಿ, PL² 16EI ಇಂಟು L/2 ಪ್ಲಸ್ ಇದು ಮೈನಸ್ ಇನ್ನೊಂದು PL² 16EI ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು, 1/3 ಆಫ್ L/2. ಓಕೆನಾ, ಇದು ಎಷ್ಟಾಗ್ತದೆ, ಇದು PL³ 16 32EI ಮೈನಸ್ PL³ 16 32 ಮೂರ್ಲೆ ಎಷ್ಟು, 16 ಇಂಟು 3 ಇಂಟು 2 96. ದಿಸ್ ಇಸ್ 96EI. ಇವೆರಡರದ್ದು LCM ತಗೊಂಡ್ರಿ ಅಂತಂದ್ರೆ ಏನಾಗುತ್ತೆ, LCM ತಗೊಂಡ್ರೆ ಏನಾಗುತ್ತೆ, 96/32, ಎಸ್ 96 is the LCM, 96 is the LCM. ಇದಕ್ಕೆ ಇಂಟು 3 ಮಾಡಬೇಕು, ಇದಕ್ಕೆ ಇಂಟು 1 ಮಾಡಬೇಕು. ಅಂದ್ರೆ 3 ಮಾಡಿದ್ರೆ ಏನಾಗಿದೆ, 3PL² PL³ ಮೈನಸ್ 1 PL³, 1 PL³ 3 PL³ ಮಾಡಿದ್ರೆ 2 PL³ 2 PL³ divided by 96, therefore 48, PL³ 48EI. This is your Ymax. ರೈಟಾ, ಬಂದಿತ್ತು ಅಲ್ಲಿ ನಮ್ಮ ಹಳೆ ಮೆಥಡ್ ಒಳಗಡೆ, ಹಳೆ ಪ್ರಾಬ್ಲಮ್ಸ್ ಒಳಗೂ ನೀವು ನೋಡಿದರೆ YC Ymax ಕಂಡುಹಿಡಿದಿದ್ವಿ, ಕನ್ಕ್ಲೂಷನ್ 2 ಮಾಡಿದ್ವಿ, ಕನ್ಕ್ಲೂಷನ್ 2 ಮಾಡಿ ಬರ್ದಿ ನೋಡಿ, PL³ 48EI. ಇದು ಯಾವುದಿದು, ಮೊಮೆಂಟ್ ಏರಿಯಾ ಮೆಥಡ್ಲೆ ಕಂಡುಹಿಡಿದಾಗ. ಬಟ್ ಅದೇ ಸೇಮ್ ನೀವು ಕಾಂಜುಗೇಟ್ ಬೀಮ್ ಮೆಥಡ್ ಮಾಡಿದಾಗೂ ಕೂಡ ಎಷ್ಟು ಬಂತಂದ್ರೆ PL³ 48EI. ಓಕೆನಾ, ಅಂದ್ರೆ ಇದರ ಅರ್ಥ ಏನಂತಂದ್ರೆ ಮೊಮೆಂಟ್ ಏರಿಯಾ ಮೆಥಡ್ ಮತ್ತು ಕಾಂಜುಗೇಟ್ ಬೀಮ್ ಮೆಥಡ್ ಎರಡು ಆಲ್ಮೋಸ್ಟ್ ಸೇಮ್. ಮತ್ತೆ ಹಂಗಾರೆ ಸರ್ ಇದನ್ನ ಎದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಸೇಮ್ ಇತ್ತು ಅಂದ್ರೆ ಹುಡುಗರಿಗೆ ಒಂದು ಐಡಿಯಾ ಬರಲಿ, ಹಂಗಿಲ್ಲ ಅಂದ್ರೆ ಹಿಂಗೂ ಮಾಡ್ಬೋದು ಅಂತೇಳಿ. ಪ್ಲಸ್ ಇನ್ನೊಂದೇನು, ಕೆಲವು ಪ್ರೋಗ್ರಾಮ್ಸ್ ಮಾಡ್ಬೇಕಾದ್ರೆ ಕೆಲವು ಸಾಫ್ಟ್ವೇರ್ಸ್ಗಳಿಗೆ ಈ ಮೆಥಡ್ ಈಸಿ ಆಗುತ್ತಾ, ಕೆಲವು ಸಾಫ್ಟ್ವೇರ್ಗಳಿಗೆ ಆ ಮೆಥಡ್ ಈಸಿ ಆಗ್ತದ, ಅದು ಒಂದು. ಆಮೇಲೆ ನಿಮಗೆ ಅದ್ರದ್ದು ಒಂದು ಸ್ವಲ್ಪ ನಾಲೆಜ್ ಇರಬೇಕು ಮುಂದೆ ಓದಂಗೆಲ್ಲ. ಓಕೆ, ಈಗ ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ, ಅದನ್ನಷ್ಟ ಮಾಡ್ರಿ. ಮೊಮೆಂಟ್ ಏರಿಯಾ ಮೆಥಡ್ ಒಳಗೆ, ಮೊಮೆಂಟ್ ಏರಿಯಾ ಮೆಥಡ್ ಒಳಗೆ ಥಿಯರಮ್ 1 ಓದ್ರಿ, ಥಿಯರಮ್ 2 ಓದ್ರಿ, ಆಮೇಲೆ ಕ್ಯಾಂಟಿಲಿವರ್ಸ್ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ, ಆಲ್ ಕ್ಯಾಂಟಿಲಿವರ್ ಪ್ರಾಬ್ಲಮ್ಸ್ ಮತ್ತು ಆಲ್ ಸಿಮೆಟ್ರಿಕ್ ಲೋಡ್ ಪ್ರಾಬ್ಲಮ್ಸ್, ಸಿಮೆಟ್ರಿಕ್ ಲೋಡ್ ಬೀಮ್ಸ್, ಲೋಡಿಂಗ್ ಬೀಮ್ಸ್, ಇದಕ್ಕೂ ಮತ್ತು ಇದಕ್ಕೆ ಇದನ್ನ ಸ್ಟಡಿ ಮಾಡಿಕೊಡ್ರಿ. ನೆಕ್ಸ್ಟ್ ಕಾಂಜುಗೇಟ್ ಬೀಮ್ ಮೆಥಡ್ ಬಂದಾಗ, ಕಾಂಜುಗೇಟ್ ಬೀಮ್ ಮೆಥಡ್ ಬಂದಾಗ ಡೋಂಟ್ ವರ್ಕ್ ಆನ್ ಪ್ರಾಬ್ಲಮ್ಸ್, ಡೂ ನಾಟ್ ವರ್ಕ್ ಆನ್ these problems, because these problems understand CB ಮೆಥಡ್. ಇದು ಒಂದು. ಎರಡನೇದು how to convert RB to CB. ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ಏನಾದರೂ ಕಾಂಜುಗೇಟ್ ಬಿ ಮೆಥಡ್ ಒಳಗಡೆ ಕ್ವಶನ್ ಕೇಳ್ತಾರ ಅಂತಂದ್ರೆ ಅವ್ರು ಇದನ್ನಷ್ಟ ಕೇಳ್ತಾರೆ, ಇವುಗಳ ಬಗ್ಗೆ ಕೇಳ್ತಾರೆ.
ರಿಯಲ್ ಬೀಮನ್ನು ಕಾಂಜುಗೇಟ್ ಬೀಮನ್ನು ಕನ್ವರ್ಟ್ ಮಾಡೋದು ಹೆಂಗ ಅಂತ ಒಂದಿಷ್ಟು ಟ್ರಿಕ್ಸ್ ಅದಾವ, ಒಂದಿಷ್ಟು ರೂಲ್ಸ್ ಅದಾವ. ಆ ರೂಲ್ಸ್ಗಳನ್ನು ನೆನ್ಪಿಡ್ಬೇಕು. ಇಷ್ಟ ಆದ್ರೆ ಕಾಂಜುಗೇಟ್ ಬೀಮ್ ಮೆಥಡ್ ಮುಗಿತೈತಿ. ಓಕೆನಾ? ಎನಿ ಡೌಟ್ ಇಯರ್? ಇಲ್ಲಿ ಏನಾದ್ರು ಕೇಳಂಗಿದ್ರೆ ಕೇಳ್ರಿ. ಎನಿಥಿಂಗ್ ಯು ವಾಂಟ್ ಟು ಆಸ್ಕ್? ಅರ್ಥ ಆಯ್ತಾ? ಓಕೆ, ಈಗ ಏನ್ ಮಾಡೋಣ, ರಿಯಲ್ ಬೀಮ್ ಟು ಕಾಂಜುಗೇಟ್ ಬೀಮ್ ಕನ್ವರ್ಟ್ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ರಿಯಲ್ ಬೀಮ್ ಟು ಕಾಂಜುಗೇಟ್ ಬೀಮ್ ಅನ್ನ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ. ನೋಡು, ಕಾಂಜುಗೇಟ್ ಬೀಮ್ ಮೆಥಡ್ ಅಂತಂದ್ರೆ ಇದೆಲ್ಲ ಥಿಯರಿ ಬರ್ದಾರ. ಇಲ್ಲಿ ನೋಡು, ಎಕ್ಸಿಸ್ಟಿಂಗ್ ಸಪೋರ್ಟ್ ರಿಯಾಕ್ಷನ್ ಆಫ್ ಆಕ್ಚುಯಲ್ ಬೀಮ್ ಕರೆಸ್ಪಾಂಡಿಂಗ್ ಸಪೋರ್ಟ್ ರಿಯಾಕ್ಷನ್ ಆಫ್ ಕಾಂಜುಗೇಟ್ ಬೀಮ್. ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್ ಏನಿದಾವಲ್ಲ ಅವುಗಳಿಗೆ ಏನು ಪ್ರಾಬ್ಲಮ್ ಇರಲ್ಲ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್ ಏನೈತಲ್ಲ ಅದರದ್ದು ರಿಯಲ್ ಬೀಮು ಅಂಡ್ ಕಾಂಜುಗೇಟ್ ಬೀಮು ಬೋತ್ ಆರ್ ಸೇಮ್. ಬಟ್ ಅದರ್ ರೂಲ್ಸ್ ಏನದಾವ ನೋಡ್ಬೇಕು. ಈಗ ನೋಡು, ಫಿಕ್ಸ್ಡ್ ಎಂಡ್ ಐತಿ, ಫ್ರೀ ಎಂಡ್ ಆಗ್ಬೇಕು. ಎಲ್ಲಾದ್ರೂ ಫಿಕ್ಸ್ ಎಂಡ್ ಇತ್ತು ಅಂತಂದ್ರ, ಫಿಕ್ಸ್ಡ್ ಎಂಡ್ ಹೆಂಗಿತ್ತು ಹಿಂಗಿತ್ತು ಅಂತಂದ್ರ ಅದೇನಾಗಬೇಕು, ಕಾಂಜುಗೇಟ್ ಬೀಮ್ ಹಾಕ್ಬೇಕಾದಾಗ ಫ್ರೀ ಎಂಡ್ ಹಾಕ್ಬೇಕು. ಅಕಸ್ಮಾತಾಗಿ ರೂಲ್ ನಂಬರ್ 2 ಏನಂದ್ರ ಫ್ರೀ ಎಂಡ್ ಇತ್ತು ಅಂತಂದ್ರ, ಹಿಂಗ್ ಫ್ರೀ ಕ್ಯಾಂಟಿಲಿವರ್ದು ಫ್ರೀ ಎಂಡ್ ಇತ್ತಂದ್ರ ಕಾಂಜುಗೇಟ್ ಬೀಮ್ ಒಳಗೆ ಬಂತಂದ್ರೆ ಅದು ಫಿಕ್ಸ್ ಎಂಡ್ ಆಕೈತಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಟ್ ದ ಎಂಡ್, ಸಿಂಪ್ಲಿ ಸಪೋರ್ಟ್ ಅಟ್ ದ ಎಂಡ್. ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಏನು ಡೌಟ್ ಇಲ್ಲ. ಈ ಕಡೆ ಸಿಂಪ್ಲಿ ಸಪೋರ್ಟೆಡ್, ಈ ಕಡೆ ಸಿಂಪ್ಲಿ ಸಪೋರ್ಟೆಡ್. ಸಿಂಪ್ಲಿ ಸಪೋರ್ಟೆಡ್ ನಾಟ್ ಅಟ್ ದ ಎಂಡ್, ಸಿಂಪ್ಲಿ ಸಪೋರ್ಟ್ ನಾಟ್ ಅಟ್ ದ ಎಂಡ್ ಇತ್ತಂದ್ರ ಅದು ಅನ್ಸಪೋರ್ಟೆಡ್ ಹಿಂಜ್ ಆಗ್ತದ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದೇನಾಗ್ತದ, ಅನ್ಸಪೋರ್ಟೆಡ್ ಹಿಂಜ್ ತೋರಿಸ್ತೀನಿ ಆಮೇಲೆ. ಅನ್ಸಪೋರ್ಟೆಡ್ ಹಿಂಜ್ ಇತ್ತಂದ್ರೆ ಅದು ಸಿಂಪಲ್ ಸಪೋರ್ಟ್ ಆಗ್ತದೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರ ಇವು ಡಯಾಗ್ರಾಮ್ಸ್ ನೋಡಿಬಿಟ್ರಿ, ಭಾಳ ಚಂದ ಅದಾವ. ಇದೇನಿದು ಕಾಂಜುಗೇಟ್ ಬೀಮ್. ಇಲ್ಲಿ ಯಾವ್ದು ಸಪೋರ್ಟ್ ರಿಯಾಕ್ಷನ್ ಐತಿ, ಇಲ್ಲಿ ಯಾವ್ದೈತಿ, ಅವೆರಡು ಸೇಮ್ ಅದಾವ. ಕಾಂಜುಗೇಟ್ ಬೀಮ್ ಬಂತ. ಓಕೆ, ಈಗ ಇದು ನೋಡು ಕ್ಯಾಂಟಿಲಿವರ್ ಬೀಮ್ ಅಲ್ಲಿ ಇಲ್ಲಿ ಫಿಕ್ಸ್ ಇತ್ತು, ಅಲ್ಲಿ ಫ್ರೀ ಆಯ್ತು. ಇಲ್ಲಿ ಫ್ರೀ ಐತಿ, ಇಲ್ಲಿ ಫಿಕ್ಸ್ ಆಗ್ತೈತೆ. ಇದನ್ನ ಮೋಸ್ಟ್ ಆಫ್ ದ ಟೈಮ್ MCQ ಒಳಗಡೆ ಕೇಳ್ತಾರೆ ಇದನ್ನು. ಈಗ ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕಣ್ಣಂಗೆ ಕಾಣುತ್ತೆ, ಬಟ್ ಓವರ್ ಹ್ಯಾಂಗ್ ಐತಿ. ಈ ಸಪೋರ್ಟು ಸೇಮ್ ಉಳಿತೈತಿ. ಆಲ್ರೆಡಿ ಒಂದು ರೂಲ್ಸ್ ಗೊತ್ತೈತೆ ನಮಗೆ, ಫ್ರೀ ಇದ್ದಲ್ಲಿ ಏನಾಗಬೇಕು, ಫ್ರೀ ಇದ್ದಲ್ಲೇ ಫಿಕ್ಸ್ ಆಗಬೇಕು. ಫ್ರೀ ಇದ್ದಲ್ಲೇ ಫಿಕ್ಸ್ ಆಯ್ತು. ಬಟ್ ಫ್ರೀ ಇದ್ದ ನೆಕ್ಸ್ಟ್ ಸಪೋರ್ಟ್ ಏನೈತಲ್ಲ ಅದು ಇಂಟರ್ನಲ್ ಹಿಂಜ್ ಆಗ್ತದ. ಇದು ನೆನ್ಪಿಡ್ಬೇಕು, ಇದು ಇಂಟರ್ನಲ್ ಹಿಂಜ್ ಆಗ್ತದೆ. ಹಂಗ ಈಗ ಆಲ್ರೆಡಿ ಇಂಟರ್ನಲ್ ಹಿಂಜ್ ಇದ್ದಿದ್ದ ಒಂದು ಬೀಮ್ ಇತ್ತು ಅಂತ ತಿಳ್ಕೊಳ್ರಿ, ಕ್ಯಾಂಟಿಲಿವರ್ ಎಕ್ಸ್ಟೆಂಡೆಡ್. ಫಿಕ್ಸ್ ಇದ್ದಿದ್ದು ಏನಾಗಬೇಕು, ಫ್ರೀ ಆಗಬೇಕು. ಲಾಸ್ಟ್ ಸಪೋರ್ಟ್ ಏನೈತಿ, ಆಸ್ ಇಟ್ ಈಸ್ ಇರ್ತೈತಿ. ಇಂಟರ್ನಲ್ ಹಿಂಜ್ ಇದ್ದಿದ್ದು ಏನಾಗ್ತದ, ನಾರ್ಮಲ್ ಆಗ್ತದ. ಅರ್ಥ? ಅಂದ್ರ ಇದು ಕಾಂಜುಗೇಟ್ ಬೀಮ್ ಆದ್ರ ಇದು ಕಾಂಜುಗೇಟ್ ಬೀಮ್ ಅಷ್ಟೇ. ಹೌದಾ? ಇದು ಕಾಂಜುಗೇಟ್ ಬೀಮ್ ಆದ್ರ ಇದು ಕಾಂಜುಗೇಟ್ ಬೀಮ್, ಇದು ಕಾಂಜುಗೇಟ್ ಬೀಮ್, ಇದು ಕಾಂಜುಗೇಟ್ ಬೀಮ್. ತಿಳಿತಾ? ಇದು ಒಂದ್ ಸ್ವಲ್ಪ ಡೇಂಜರ್ ಐತೆ. ಹೆಂಗೈತೆ ನೋಡೋದು, ಇಲ್ಲಿ ಸಪೋರ್ಟ್ ಎರಡು ಸಪೋರ್ಟ್ಗಳು ಸೇಮು. ಅವ ಏನ್ ಹೇಳೋಣ, ಇಂಟರ್ನಲ್ ಹಿಂಜ್ ಇತ್ತು ಅಂದ್ರ ಅದು ಸಿಂಪಲ್ ಸಪೋರ್ಟ್ ಆಕೈತಿ, ಸಿಂಪಲ್ ಸಪೋರ್ಟ್ ಇತ್ತಂದ್ರ ಇಂಟರ್ನಲ್ ಹಿಂಜ್ ಆಕೈತಿ. ಇಲ್ಲಿ ರೂಲ್ಸ್ ಹೇಳ್ಯಾರಲ್ಲ ಹಂಗ. ಎಲ್ಲಿ ಹೇಳ್ಯಾರ ನೋಡು, ಸಿಂಪಲ್ ಸಪೋರ್ಟ್ ಇತ್ತಂದ್ರ, ನಾಟ್ ಸಿಂಪಲ್ ಸಪೋರ್ಟ್ ಇತ್ತಂದ್ರ ಅನ್ಸಪೋರ್ಟೆಡ್ ಹಿಂಜ್ ಆಗ್ತದ, ಅನ್ಸಪೋರ್ಟೆಡ್ ಹಿಂಜ್ ಇತ್ತಂದ್ರ ಸಿಂಪಲ್ ಸಪೋರ್ಟ್ ಆಗ್ತದೆ. ಇದು ಬ್ರಾಕೆಟ್ ಇದು. ಸಿಂಪಲ್ ಸಪೋರ್ಟ್ ನಾಟ್ ಅಟ್ ದ ಎಂಡ್ ಇತ್ತಂದ್ರ ಅದು ಅನ್ಸಪೋರ್ಟೆಡ್ ಹಿಂಜ್ ಆಗ್ತದ, ಅನ್ಸಪೋರ್ಟೆಡ್ ಹಿಂಜ್ ಸಿಂಪಲ್ ಸಪೋರ್ಟ್ ಆಗ್ತದೆ. ತಿಳಿತಾ? ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮ್ಸ್ ನೋಡೋಣ. ಈ ಡಯಾಗ್ರಾಮ್ಸ್ ನೋಡ್ರಿ, ಇದು ಭಾಳ ಮಜಾ ಐತಿ. ಇದು ಎಕ್ಸಿಸ್ಟ್ ಆಗಂಗಿಲ್ಲ. ಇಲ್ಲೇನಿದು ಫಿಕ್ಸ್ಡ್ ಬೀಮ್ ಅದ, ಇಲ್ಲಿ ಫ್ರೀ ಆಗ್ಬೇಕು, ಮತ್ತೆ ಎಂಡದ್ದು ಎಂಡ್ ಆಗೇ ಉಳಿತೈತಿ. ಇದಕ್ಕೆ ಏನಂತ ಗೊತ್ತಾ, ಇದಕ್ಕೆ ಡಿಮೆರಿಟ್ಸ್ ಆಫ್ ಕಾಂಜುಗೇಟ್ ಮೆಥಡ್, ಡಿಮೆರಿಟ್ಸ್ ಆಫ್ ಕಾಂಜುಗೇಟ್ ಬೀಮ್ ಮೆಥಡ್, ಅಥವಾ ಇದಕ್ಕೆ ಏನ್ ಅನ್ಬೋದು ಅಂದ್ರೆ ಲಿಮಿಟೇಷನ್ಸ್ ಆಫ್ ಕಾಂಜುಗೇಟ್ ಮೆಥಡ್, ಲಿಮಿಟೇಷನ್ ಆಫ್ ಕಾಂಜುಗೇಟ್ ಬೀಮ್ ಮೆಥಡ್. ಮತ್ತೆ ಇಲ್ಲಿ ಬಾ, ಈಗ ಇವ ನೋಡಿ ಎಷ್ಟು ಚೆನ್ನಾಗದ. ಇಲ್ಲಿ ಏನು ಫಿಕ್ಸ್ ಐತಿ, ಇದನ್ನ ಫಿಕ್ಸ್ ಇದು ಫ್ರೀ ಮಾಡಬೇಕು, ಫಿಕ್ಸ್ ಇದನ್ನ ಫ್ರೀ ಮಾಡ್ಬೇಕು. ಮತ್ತೆ ಇದು ಎಲ್ಲಿ ನಿಂದಿರ್ಬೇಕು, ಗಾಳಿಯಾಗ ನಿಂದಿರ್ಬೇಕಾಗ್ತದೆ ಬೀಮ್. ಹೌದಾ? ಇದನ್ನು ಕೂಡ
ಡಿಮೆರಿಟ್ ಅಥವಾ ಲಿಮಿಟೇಷನ್ ಹಾಕ್ತಾರ. ಇದಕ್ಕೂ ಹಾಕ್ಬೋದು, ಬಟ್ ಇದಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಇದು ಬೀಮ್ ಅನ್ನಕ್ಕೆ ಬರಂಗಿಲ್ಲ, ಸಪೋರ್ಟ ಇಲ್ಲಲ್ಲ. ಬಟ್ ಇದಕ್ಕೂ ಕೂಡ ನೀವು ಸಾಲ್ವ್ ಮಾಡ್ಕೋಬೋದು, ಅದು ಬೇರೆ, ನಮಗೆ ಅಷ್ಟು ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ಈಗ ನೋಡಿದ್ರೊಳಗೆ ಏನೈತಿ, ಎಂಡ್ ಸಪೋರ್ಟು ಆ್ಯಸ್ ಇಟ್ ಈಸ್ ಬಂದ್ಬಿಡ್ತಾವ. ಉಳಿದು ಎಲ್ಲ ಮಿಡಲ್ ಎದ್ದಿದ್ದು ಎಲ್ಲ ಏನಾಗ್ಬಿಡ್ತಾವ, ಇಂಟರ್ನಲ್ ಹಿಂಜ್ ಆಗಿಬಿಡ್ತಾವ, ಅನ್ಸಪೋರ್ಟೆಡ್ ಹಿಂಜ್ ಆಗ್ತಾವ. ಎಂಡ್ ಸಪೋರ್ಟು ಸೇಮ್ ಉಳಿತೈತಿ. ಇಂಟರ್ನಲ್ ಹಿಂಜ್ ಏನಾಗ್ತದ, ಸಿಂಪಲ್ ಸಪೋರ್ಟ್ ಆಗ್ತದೆ. ನೆಕ್ಸ್ಟ್ ಹಿಂಗಿತ್ತಂದ್ರೆ, ಹಿಂಗಿರಂಗಿಲ್ಲ ಬೀಮು, ಬಟ್ ಹಿಂಗಿತ್ತಂದ್ರೆ ಈ ಕಡೆ ಫಿಕ್ಸ್ ಐತಂದ್ರೆ ಅದು ಫ್ರೀ ಆಗ್ತದ, ಫ್ರೀ ಐತಂದ್ರೆ ಅದು ಫಿಕ್ಸ್ ಆಗ್ತದ. ಹಿಂಜ್ ಇತ್ತು ಅಂತಂದ್ರೆ ಸಿಂಪಲ್ ಸಪೋರ್ಟ್ ಆಗ್ತದೆ. ರೈಟಾ? ಓಕೆ, ಕಾಂಜುಗೇಟ್ ಬೇಮ್ ಮೆಥಡ್ ಈಸ್ ಓವರ್. ಇಫ್ ಯು ವಾಂಟ್ ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಇಲ್ಲಿ ಏನಾದ್ರು ಕೇಳ್ಬೇಕಂತ ಅನ್ಸಿದ್ರೆ ಕೇಳ್ಬೋದು. Want anything to repeat? Easy ಇತ್ತು. Type E for easy, M for medium, T for tough. ವೆರಿ ಈಸಿ ಇತ್ತು ಅಂದ್ರೆ VE ಅಂತ ಬರೀರಿ. ವೆರಿ ಈಸಿ ಇತ್ತು ಅಂದ್ರೆ. ಮತ್ತೆ ಉಳಿದವರು ಈಸಿ. ಓಕೆ, ಇದ್ರೊಳಗಡೆ ಏನು ಬಯಾಟ್ ಹಾಕೋದಿಲ್ಲ, ಏನಿಲ್ಲ. ಓನ್ಲಿ ಆ ಬೀಮ್ಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಇಲ್ಲೇನು ಬಾಕ್ಸ್ ಹಾಕಿ ನೋಡು, ಹೌ ಟು ಕನ್ವರ್ಟ್ ರಿಯಲ್ ಬೀಮ್ ಟು ಕಾಂಜುಗೇಟ್ ಬೀಮ್, ಅದನ್ನ ನೆನ್ಪಿಟ್ರ ಮುಗೀತು. ನೆಕ್ಸ್ಟ್ ಹೋಗೋಣ. ಓಕೆ, ಈಗ ನಾನು ಆಕ್ಚುಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಮುಗ್ದಿಲ್ಲ ನೋಡ್ರಿ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಇನ್ನೂ ಉಳಿದದ, ಟೈಮ್ ಟೇಬಲ್ ತೋರಿಸ್ತೀನಿ. ಐ ಆಮ್ ಟೇಕಿಂಗ್ ಸಮ್ ಡಿಫರೆಂಟ್ ಆಂಗಲ್ ಅಥವಾ ಡಿಫರೆಂಟ್ ಡೈರೆಕ್ಷನ್. ಯಾಕಂತ ಹೇಳ್ತೀನಿ ನಿಮ್ಗೆ. ಓಕೆ, ಎಲ್ಲಿದ್ದೀವಿ ನಾವೀಗ? ಇವತ್ತೆಷ್ಟು ತಾರೀಕು? 19ನೇ ತಾರೀಕು. ದಿಸ್ ಇಸ್ 19th ಡೇ ಒಳಗಡೆ ಡಿಫ್ಲೆಕ್ಷನ್ ಚಾಪ್ಟರ್ ಒಳಗೆ ಅದೀವಿ. ವಿ ಆರ್ ಗೋಯಿಂಗ್ ಕರೆಕ್ಟ್ಲಿ, ವಿ ಆರ್ ನಾಟ್ ಮೂವಿಂಗ್ ಇನ್ ಎನಿ ಅದರ್ ಡೈರೆಕ್ಷನ್. ಹೌದಾ? ಓಕೆ, ಇದಾದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಬಿಟ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಹಾ, ಈ ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗಡೆ ಆ ಚಾಪ್ಟರ್ ಹಾಕೇ ಇಲ್ಲನೇ ಇಲ್ಲ, ಅದ್ರ ಸಲುವಾಗಿ ಅಲ್ಲಿ ಜಾಸ್ತಿ ಹಾಕಿರ್ಬೋದು. ಕೇಬಲ್ಸ್, ಆರ್ಚಸ್, ಮ್ಯಾಟ್ರಿಕ್ಸ್ ಮೆಥಡ್, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್, ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಟ್ರಸ್, SI, KI, ಇಂಟ್ರೊಡಕ್ಷನ್. ಓಕೆ, ಇಲ್ಲೇ ಒಂದು ಚಾಪ್ಟರ್ ಇರ್ತದ. ಐ ಥಿಂಕ್ ನಾನು ಪ್ಲಾನ್ ಮಾಡಿದ್ದು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ ಇಲ್ಲಿ ತಂದಿರ್ಲಿಕ್ಕಿಲ್ಲ. ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗೆ ಒಂದು ಚಾಪ್ಟರ್ ಇರ್ತದೆ, ಏನಂದ್ರೆ ಕನ್ಸಿಸ್ಟೆಂಟ್ ಡಿಫಾರ್ಮೇಷನ್ ಮೆಥಡ್ ಅಂತೇಳಿ. ಕನ್ಸಿಸ್ಟೆಂಟ್ ಡಿಫಾರ್ಮೇಷನ್ ಮೆಥಡ್. ಕನ್ಸಿಸ್ಟೆಂಟ್ ಡಿಫಾರ್ಮೇಷನ್ ಮೆಥಡ್ ಅಥವಾ ಪ್ರಾಪರ್ಡ್ ಕ್ಯಾಂಟಿಲಿವರ್ಸ್ ಅಂತ ಎಲ್ಲರೂ ಬರ್ದಾರನು? ಎಲ್ಲಿ ಬರ್ದಿಲ್ಲ. ಓಕೆನಾ? ದಟ್ ವಿ ವಿಲ್ ಸ್ಟಡಿ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಳಗೆ ಎಲ್ಲರೂ ಬರ್ದಾರನು? ಸ್ಟ್ರೈನ್ ಎನರ್ಜಿ ಕಾಲಮ್ಸ್ ಥಿಯರಿ. ಓಕೆ, ಡನ್, ನೋ ಪ್ರಾಬ್ಲಮ್. ನಾವು ಈಗೇನ್ ಮಾಡೋಣ ಅಂದ್ರೆ ಕನ್ಸಿಸ್ಟೆಂಟ್ ಡಿಫಾರ್ಮೇಷನ್ ಮೆಥಡ್ಸ್ ಅನ್ನ ಸ್ಟಡಿ ಮಾಡೋಣ. ನೋಡು, ಸ್ಟ್ರಕ್ಚರಲ್ ಅನಾಲಿಸಿಸ್ ಮತ್ತು ಸ್ಟ್ರೆಂತ್ ಆಫ್ ಮಟೀರಿಯಲ್ ನಾನು ನಿಮ್ಗೆ ಯಾವ ಟ್ರಿಕ್ಸ್ ಹೇಳಿರ್ತೀನಲ್ಲ ಅವನ್ನ ಅಲ್ಲಷ್ಟೇ ಯೂಸ್ ಮಾಡ್ಬೇಕು. ಬಿಕಾಸ್ ಇದು ಒಂಥರ ದೊಡ್ಡ ಚಾಪ್ಟರ್. ಇದು ಅಂದ್ರೆ ಈ ಟೋಟಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹುಡುಗರು ಓದಾದ್ರು ಇದು ಬಂದ ತಕ್ಷಣ ಭಾಳ ಮಿಸ್ಟೇಕ್ ಮಾಡ್ಕೊಂತಾರೆ. ಒಂದ್ಸತಿ ಅದನ್ನ ರಿವ್ಯೂ ಮಾಡಿಬಿಡ್ತೀನಿ, ಬರ್ರಿ ನಿಮ್ಮ ಸಲಾಗಿ ಒಂದ್ಸತಿ ರಿವ್ಯೂ ಮಾಡಿಬಿಡ್ತೀನಿ. ಓಕೆ, ಎರಡು. ಈಗ ನೋಡು, SFD BMD
SFD ಮತ್ತು BMD ಚಾಪ್ಟರ್ ಫುಲ್ ಓದ್ಬೇಕು, ಏನು ಬಿಡಂಗಿಲ್ಲ. ದಿಸ್ ಇಸ್ 100% ಯು ಹ್ಯಾವ್ ಟು ರೀಡ್ ಥಿಯರಿ ಆ್ಯಂಡ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್, ಅದು ಕೂಡ ಥಿಯರಿ ಪ್ರಾಬ್ಲಮು 100% ಓದಬೇಕು. ಕಮಿಂಗ್ ಟು ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಒಳಗೆ ಬಂದಾಗ, ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಒಳಗೆ ಬಂದಾಗ ಮೊಮೆಂಟ್ ಏರಿಯಾ ಮೆಥಡ್ ಓನ್ಲಿ ಕ್ಯಾಂಟಿಲಿವರ್ ಮತ್ತು ಸಿಂಪ್ಲಿ ಸಪೋರ್ಟೆಡ್ ವಿತ್ ಸಿಮೆಟ್ರಿಕ್ ಲೋಡಿಂಗ್. ಇಷ್ಟು. ಇದು ಯಾವಾಗ ಗೊತ್ತಾ? ಇದು ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಒಳಗೆ ಬಂದಾಗ ಭಾಳ ಇಂಪಾರ್ಟೆಂಟ್ ಏನಂತಂದ್ರ, ಇದನ್ನ ಇಲ್ಲಿ ಬರಿತೀನಿ, ಬೈ ಹಾರ್ಟ್ ಸ್ಟ್ಯಾಂಡರ್ಡ್ ಬೀಮ್ಸ್. ಸ್ಟ್ಯಾಂಡರ್ಡ್ ಬೀಮ್ಸ್ ಎರಡು ಯಾವುವು? ಡಿಟರ್ಮಿನೇಟ್ ಅಂಡ್ ಇಂಡಿಟರ್ಮಿನೇಟ್. ಇದು ಬೈ ಹಾರ್ಟ್ ಹಾಕ್ಬಿಡ್ರಿ ಒಂದೇದ್ದು ಫಸ್ಟ್. ಅದಾದ್ಮೇಲೂ ಬೇಕಾದ್ರೆ ಕೆಲವು ಟಫ್ ಕ್ವಶನ್ಸ್ ಬಂದ್ವು ಅಂದ್ರೆ ಮೊಮೆಂಟ್ ಏರಿಯಾ ಮೆಥಡನ್ನ ಯೂಸ್ ಮಾಡ್ಕೊಡ್ರಿ. ಮೊಮೆಂಟ್ ಏರಿಯಾ ಮೆಥಡನ್ನ ಯೂಸ್ ಮಾಡಿ ಇದನ್ನ. ಓಕೆ, ನಾ ಯಾಕೆ ಇಷ್ಟು ಸ್ಟ್ರೆಸ್ ಕೊಟ್ಟು ಹೇಳಕತ್ತೀನಿ ಅಂತಂದ್ರೆ, ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೊಡ್ತಾರ, ಅವರು ಯಾವ ಮೆಥಡ್ ಅಂತ ಮೆನ್ಷನ್ ಮಾಡಂಗಿಲ್ಲ. ಭಾಳ ಇಂಪಾರ್ಟೆಂಟ್. ಅವ್ರು ಯಾವ ಮೆಥಡ್ಲೆ ಮಾಡಬೇಕು ಅಂತ ಅವ್ರು ಹೇಳಂಗೇ ಇಲ್ಲ, ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಂಜುಗೇಟ್ ಬಿ ಮೆಥಡ್ ಓನ್ಲಿ ಥಿಯರಿ ನೋಡ್ಕೊಳ್ಳೋದು. ಮೆಕಲೇಸ್ ಮೆಥಡ್ ಓನ್ಲಿ ಥಿಯರಿ. ಅವಂದು ಮತ್ತೆ ಮಾಡಂಗಿಲ್ಲ. ಯಾಕೆ ಹೇಳ? ಈ ಮೆಕ್ಯಾಲಿನು ಏನ್ ಮಾಡ್ತಾನೆ, ಮತ್ತೆ ಸಿಂಪ್ಲಿ ಸಪೋರ್ಟೆಡ್ ಬೀಮು, ಕ್ಯಾಂಟಿಲಿವರ್ ಬೀಮು ಇವುಗಳಿಗೆನ ಮತ್ತೆ ಹೇಳ್ತಾನೆ ನಾವು. ಅದಕ್ಕೆ ಓನ್ಲಿ ಥಿಯರಿ. ವರ್ಚುವಲ್ ವರ್ಕ್ ಮೆಥಡ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಅದ ಅದ್ರೊಳಗಡೆ. ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಅಂಡ್ ಥಿಯರಿ. ಸ್ಟ್ಯಾಂಡರ್ಡ್ ಅಂದ್ರೆ ಅವಷ್ಟೇ, ಅವು ಒಂದು 2-3 ಅದಾವ, ಅವನ್ನ ರಿಪೀಟ್ ಕೇಳ್ತಾರೆ. ಎಲ್ಲ ಎಕ್ಸಾಮ್ಸ್ ಒಳಗೂ ಅವನ್ನ ಕೇಳ್ತಾರ. ಅವು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಓದ್ಕೋಬೇಕು. ಅದು ಪೂರ ಅರ್ಥ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಹೇಳ್ತಾ ಮತ್ತೆ ಯಾವ ಮೆಥಡ್ ಐತಿ? ಕಾಂಜುಗೇಟ್ ಬಿ ಮತ್ತು ಸ್ಟ್ಯಾಂಡರ್ಡ್ ಇದಾಯ್ತು. ಡಬಲ್ ಇಂಟಿಗ್ರೇಷನ್ ಮೆಥಡ್ ಅಂದ್ರು ಒಂದ, ಇದು ವರ್ಚುವಲ್ ಮೆಥಡ್ ಅಂದ್ರು ಒಂದೇ, ಇದು ಮೆಕ್ಯಾಲೆ ಮೆಥಡ್ ಅಂದ್ರು ಒಂದೇ. ಸ್ಟ್ರೇನ್ ಎನರ್ಜಿ ಮೆಥಡ್ ಅಥವಾ ಕ್ಯಾಸ್ಟಿಗ್ಲಿಯಾನೋಸ್ ಮೆಥಡ್. ಇವು ಏನದವಲ್ಲ, ಇದು ಮತ್ತೆ ಥಿಯರಿ ಓನ್ಲಿ. ಹೇಳಿದಾ? ಓಕೆ, ಇಲ್ಲಿ ತನಕ ಹೇಳಿದ ಎಲ್ಲಾ ಗೈಡ್ಲೈನ್ಸ್ಗಳು ಓನ್ಲಿ ಫಾರ್ MCQ ಸ್ಟೂಡೆಂಟ್ಸ್. ತಿಳಿತಾ? this is not for GATE students, not for PSU students, not for IES students, not for UPSC students, not for KPSC AW students. ಇವ್ರಿಗೆ ಬೇಡ. ನೀವು 2 ತಾಸಿನ ಮಂದಿ ಅಂದ್ರೆ ನಾವು AE ಪ್ರಿಪ್ರೇಷನ್ ಮಾಡೋದ್ರಿಂದ ನಾವೇನ್ ಮಾಡೋಣ, ಓನ್ಲಿ ಇವಿಷ್ಟನ್ನು ಅಷ್ಟೇ, ಇವು ಏನು ಹೇಳಿರ್ತೀನಲ್ಲ ಅವನ್ನಷ್ಟೇ ಸ್ಟಡಿ ಮಾಡಬೇಕು. ಆಮೇಲೆ ಇದನ್ನ ಬಿಟ್ಟನು ಕೂಡ ಮತ್ತೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗೆ ಬಂದಾಗ ಮತ್ತೆ ಭಾಳ ಮೆಥಡ್ಸ್ ಅದಾವ. ಹೌದಾ? ಅದ್ರೊಳಗಡೆ ನೋಡು, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ 100% ಅದು ಥಿಯರಿ ಆ್ಯಂಡ್ ಪ್ರಾಬ್ಲಮ್ಸ್. ಇದೊಂದು ಬಿಟ್ಟು ಉಳಿದಿದ್ದೆಲ್ಲ ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಓನ್ಲಿ ಥಿಯರಿ. ನೆಕ್ಸ್ಟ್ ಕಾನೀಸ್ ಮೆಥಡ್ ಓನ್ಲಿ ಥಿಯರಿ. ಮ್ಯಾಟ್ರಿಕ್ಸ್ ಮೆಥಡ್ ಓನ್ಲಿ ಥಿಯರಿ. ಆಯ್ತದ? ಮತ್ತೆ ಯಾವ ಮೆಥಡ್ ತಗೋ, ತ್ರೀ ಮೂಮೆಂಟ್ ಇಕ್ವೇಶನ್ ಅಂತ ಬರ್ತದ, 3 ಮೂಮೆಂಟ್ ಇಕ್ವೇಶನ್ ಓನ್ಲಿ ಥಿಯರಿ. ಇವೆಲ್ಲ ಓನ್ಲಿ ಥಿಯರಿ ನೋಡ್ಕೊಂತ ಹೋಗ್ಬೇಕು. ಥಿಯರಿ ಅಂತಂದ್ರೆ ಸ್ಮಾಲ್ ಪ್ಯಾರಾಮೀಟರ್ಸ್ ಸ್ಟಡಿ ಮಾಡಬೇಕು. ಸ್ಮಾಲ್ ಪ್ಯಾರಾಮೀಟರ್ಸ್ ಅಷ್ಟೇ ಇದ್ರೊಳಗೆ ಸ್ಟಡಿ ಮಾಡ್ಕೋಬೇಕು. ಹಿಂಗೆ ಮಾಡಿದ್ವಿ ಅಂತಂದ್ರೆ ಸ್ಟ್ರಕ್ಚರ್ ಅನಾಲಿಸಿಸ್ ಮತ್ತು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಎರಡು ಕೈಯಲ್ಲಿ ಹೋಗ್ತಾವೆ. ನೆಕ್ಸ್ಟ್ ಇದನ್ನ ಬಿಟ್ಟು ಪ್ರಾಪ್ಡ್ ಕ್ಯಾಂಟಿಲಿವರ್ ಅಂತ ಒಂದದ. ಪ್ರಾಪ್ಡ್ ಕ್ಯಾಂಟಿಲಿವರ್, ಫಿಕ್ಸ್ಡ್ ಬೀಮ್ಸ್
ಫಿಕ್ಸ್ಡ್ ಬೀಮ್ಸ್ ಮತ್ತು ಕಂಟಿನ್ಯೂಸ್ ಬೀಮ್ಸ್. ನೋಡು, ಈ ಮೂರನ್ನು ಅನಾಲಿಸಿಸ್ ಮಾಡ್ಬೇಕಾದ್ರ ಯಾವ ಮೆಥಡ್ ಯೂಸ್ ಮಾಡ್ತೀವಿ? ಐದರ್ ಸ್ಲೋಪ್ ಡಿಫ್ಲೆಕ್ಷನ್, ಆರ್ ಎಮ್ ಡಿ, ಆರ್ ಕಾನಿ, ಆರ್ ಮ್ಯಾಟ್ರಿಕ್ಸ್, ಆರ್ ತ್ರೀ ಮೂಮೆಂಟ್, ಅಥವಾ ಯಾವುದೋ ಒಂದೊಂದು ಯೂಸ್ ಮಾಡ್ಕೊಂತ ಹೋಗ್ತೀರಿ ನೀವು. ತಿಳಿತಾ? ಇವನ್ ಯೂಸ್ ಮಾಡ್ತೀವಿ. ಬಟ್ ಈ ಪ್ರಾಪ್ಡ್ ಕ್ಯಾಂಟಿಲಿವರ್ ಬಂತಂದ್ರೆ, ಈ ಪ್ರಾಪ್ಡ್ ಕ್ಯಾಂಟಿಲಿವರ್ ಬೀಮ್ಸ್ಗಳಿಗೆ ಡೋಂಟ್ ಗೋ ಬೈ ದೀಸ್ ಮೆಥಡ್ಸ್. ಇದಕ್ಕ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್. ಹೇಳಿದ? ಪ್ರಾಪ್ಡ್ ಕ್ಯಾಂಟಿಲಿವರ್ಗೆ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್ ಅನ್ನೇ ಹೋಗ್ಬೇಕು. ಫಿಕ್ಸ್ಡ್ ಬೀಮ್ ಬಂದಿತ್ತಂದ್ರೆ ಬೆಸ್ಟ್ ಮೆಥಡ್ ಯಾವ್ದು ಹೇಳಿ ನಿಮಗ ಅಂದರೆ ಮ್ಯಾಟ್ರಿಕ್ಸ್ ಮೆಥಡ್. ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಬೆಸ್ಟ್. ಫಿಕ್ಸ್ಡ್ ಬೀಮ್ ಬಂತಂದ್ರೆ ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಹೋಗ್ರಿ ಅಥವಾ ಮ್ಯಾಟ್ರಿಕ್ಸ್ ಮೆಥಡ್ ಆದ್ರೆ ಹೋಗ್ರಿ. ಓಕೆ. ಕಂಟಿನ್ಯೂಸ್ ಬೀಮ್ ಬಂತಂದ್ರ ಕಂಪಲ್ಸರಿ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್. ಈ ರೀತಿ ನಾವೇನ್ ಮಾಡ್ಬೇಕಂದ್ರ ಆಯಾ ಬೀಮ್ಗಳನ್ನ ಆಯಾ ಮೆಥಡ್ಗಳಿಗೆ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡು ಸ್ಟಡಿ ಮಾಡಿದ್ರ ಸ್ಟ್ರಕ್ಚರಲ್ ಅನಾಲಿಸಿಸ್ ಬಹಳ ಈಸಿ ಸಬ್ಜೆಕ್ಟ್, ಸ್ಕೋರಿಂಗ್ ಸಬ್ಜೆಕ್ಟ್ ಇನ್ MCQ. ನೀವೇನಾದ್ರೂ ಅಷ್ಟು ಮೆಥಡ್ ಓದಿ ಅಷ್ಟು ಮೆಥಡ್ ಒಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರ ಅಲ್ಲಿ ಎಕ್ಸಾಮ್ ಒಳಗೆ ಹೋದಾಗ ಯಾವ್ದಕ್ಕೆ ಯಾವ್ದು ನೆನಪಾಗಂಗಿಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಬಿಟ್ಟು ಬರ್ತಾರೆ. ಹೇಳಕತ್ತೈತಿ? ಎನಿ ಡೌಟ್ ಹಿಯರ್? ಓಕೆ. ಇಷ್ಟರೊಳಗಡೆ ಯಾರಿಗಾದ್ರೂ ಆಲ್ರೆಡಿ ಒಂದ್ ಸ್ವಲ್ಪ ಕೋಚಿಂಗ್ ತಗೊಂಡವ್ರಿದ್ರ ಅಥವಾ ಒಂದ್ ಸ್ವಲ್ಪ ಓದ್ದವ್ರಿದ್ರ ನಿಮ್ಗೆ ಏನಾರ ಡೌಟ್ಸ್ಗಳಿದ್ರೆ ಕೇಳ್ಬೋದು. ಹೊಸದಾಗಿ ಓದೋರ್ನು ಕೂಡ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಮತ್ತೆ ಇಷ್ಟ ತನಕ ನಾವೆಲ್ಲ ಏನ್ ಮಾಡಿವಿ ನೋಡು. ನಾವೇನೇನ್ ಮಾಡಿವಿ? ಸ್ಲೋಪು, ಡಿಫ್ಲೆಕ್ಷನ್, ಫಿಕ್ಸ್ಡ್ ಬೀಮು, ಪ್ರಾಪ್ಡ್ ಕ್ಯಾಂಟಿಲಿವರು ಮತ್ತೆ ಕಂಟಿನ್ಯೂಸ್ ಬೀಮು, ಇವು ಏನದಾವಲ್ಲ ಇವು ಪ್ಯಾರಾಮೀಟರ್ಸ್, ಇವನ್ನೆಲ್ಲ ಕಂಡುಹಿಡಿಲಿಕ್ಕೆ ಇಷ್ಟೆಲ್ಲಾ ಮೆಥಡ್ಸ್ ಅದಾವ. ಬೇಡ ಅಂತಂದ್ರ ಎಲ್ಲವನ್ನೂ ಸಾಲ್ವ್ ಮಾಡ್ಲಿಕ್ಕೆ ಸ್ಟ್ರೇನ್ ಎನರ್ಜಿ ಮೆಥಡ್ ಐತಿ. ಈ ಸ್ಟ್ರೇನ್ ಎನರ್ಜಿ ಮೆಥಡ್ ಒಳಗಡೆ ನನ್ನ ಪ್ರಕಾರ ನೀವು ಮಾಸ್ಟರ್ ಆಗ್ಬೇಕು. ನೀವು ಮಾಸ್ಟರ್ ಆದ್ರಿ ಸ್ಟ್ರೇನ್ ಎನರ್ಜಿ ಮೇಲೆ ಅಂತಂದ್ರ ಬೇಕಾದ್ರೆ ಇದನ್ನ ಒಂದು ಹೊಸ ಕೋರ್ಸ ಮಾಡ್ಬೋದು ನಾ, ಸ್ಟ್ರೇನ್ ಎನರ್ಜಿ. ಬಿಕಾಸ್ ಎಲ್ಲ ಬರ್ತದೆ ಇದ್ರೊಳಗೆ ಏನ್ ಸ್ಲೋಪ್ ಡಿಫ್ಲೆಕ್ಷನ್, ಕ್ಯಾಂಟಿಲಿವರ್ ಬೀಮುನು ಅದ್ರಾಗ ಮಾಡ್ಬೋದು, ಸಿಮೆಟ್ರಿಕ್ ಲೋಡಿಂಗು, ಅನ್ಸಿಮೆಟ್ರಿಕ್ ಲೋಡಿಂಗು, ಸಿಂಪ್ಲಿ ಸಪೋರ್ಟೆಡ್ ಬೀಮು, ಎಲ್ಲಿ ಬೇಕು ಫಿಕ್ಸ್ಡ್ ಬೀಮು, ಪ್ರಾಪರ್ಡ್ ಕ್ಯಾಂಟಿಲಿವರ್, ಪಾಯಿಂಟ್ ಲೋಡ್, UDL ಎಲ್ಲ. ಮತ್ತೆ ನಾಟ್ ಓನ್ಲಿ ದಿಸ್ ಫ್ರೇಮ್ಸ್, ಹೌದಾ, ಫ್ರೇಮ್ಸ್ ಮತ್ತೆ ಇವು ಪೋರ್ಟಲ್ ಫ್ರೇಮ್ಸ್, ನಾರ್ಮಲ್ ಫ್ರೇಮ್ಸ್, ಆಮೇಲೆ ಕಂಟಿನ್ಯೂಸ್ ಫ್ರೇಮ್ಸ್, ಇಂಥವು ಏನಾರ ಮಾಡ್ಬೋದು ನೀವು. ಸ್ಟ್ರೇನ್ ಎನರ್ಜಿ ಮೆಥಡ್ ಅನ್ನೇ ನೀವು ಫಾಲೋ ಮಾಡಿಬಿಟ್ರ ನಿಮ್ಗೆ 100% ಗ್ರಿಪ್ ಸಿಗ್ತದೆ. ಹೌದಾ? ಓಕೆ. ಇಷ್ಟ ಆಯ್ತಾ ನೋಡ್ರಿ. ಇದು ಸ್ಟ್ರಕ್ಚರಲ್ ಅನಾಲಿಸಿಸ್ ಒಂದು ನಟ್ ಶೆಲ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಗೆ ಏನಾರ ಕೇಳೋದಿತ್ತಂದ್ರೆ ಕೇಳ್ರಿ. ಮೋರ್ ಮೆಥಡ್ ಥಿಯರಿ ಅಷ್ಟೇ ತಗೊಳ್ಳೋಣ. ಮೋರ್ಸ್ ಮೆಥಡ್ ಭಾಳ ಕೇಳಂಗಿಲ್ಲ. ಇನ್ನೂ ಭಾಳ ಮೆಥಡ್ಸ್ ಅದಾವ. ಕಾಲಮ್ ಅನಾಲಜಿ ಮೆಥಡ್ ಅದ, ಎಲಾಸ್ಟಿಕ್ ಥಿಯರಿ ಮೆಥಡ್ ಅದ, ಮೋರ್ ಮೆಥಡ್ ಅಂದ್ರ ಐ ಥಿಂಕ್ 3 ಮೂಮೆಂಟ್ ಇಕ್ವೇಶನ್ ಮೋರ್ ಮೆಥಡ್ ಸೇಮ್ ಅಲ್ಲಲ್ಲ? ಆರ್ ದೇ ಸೇಮ್? ಅಲ್ಲ ಅನ್ಸುತ್ತ. ಹಿಂಗ ಭಾಳ ಅದಾವ. ಮೆನಿ ಮೆಥಡ್ಸ್ ಆರ್ ದೇರ್. ಮತ್ತೇನಾರ ಕ್ವಶನ್ ಕೇಳಿದ್ರೆ ಕೇಳ್ರಿ. ಏನಾರ ಕೇಳೋದಿದ್ರೆ ಕೇಳ್ರಿ. ನಾವೆರಡು ಬೇರೆ ಬೇರೆ. ಮೋರ್ ಮೆಥಡ್
ಇನ್ನೊಂದು ಇಲ್ಲಿ ಒಂದು ಪಾಯಿಂಟ್ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು. ಏನಂದ್ರ ಯಾವ್ದಿದು ಕಂಟಿನ್ಯೂಸ್ ಬೀಮ್ಗೆ ಇದನ್ನ ಹೇಳಿದ್ನಲ್ಲ, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಹೇಳಿದ್ನಲ್ಲ, ಕಂಟಿನ್ಯೂಸ್ ಮೆಥಡ್ಗೆ ಸ್ಲೋಪ್ ಡಿಫ್ಲೆಕ್ಷನ್ ಹೇಳಿದ್ನಲ್ಲ, ಈ ಕಂಟಿನ್ಯೂಸ್ ಬೀಮ್ ಮೆಥಡ್ಗೆ 3 ಮೂಮೆಂಟ್ ಇಕ್ವೇಶನ್ ಚಲೋ ಆಗ್ತೈತಿ. 3 ಮೂಮೆಂಟ್ ಇಕ್ವೇಶನ್ ಚಲೋ ಆಗ್ತೈತಿ. ಓಕೆನಾ? ಎನಿ ಡೌಟ್? ನಮ್ಮ ಕ್ಲಾಸಿಗೆ ಬರೋರಿಗೆ ಒಂದು ನೀವು ಪಾಸಿಟಿವ್ ಮೆಸೇಜ್ ಏನು ಕೊಡ್ತೀನಿ ಅಂತಂದ್ರೆ, ಯು ಥಿಂಕ್ ಬಿಗ್, ಐ ಆಮ್ ದೇರ್ ವಿತ್ ಯು. ಥಿಂಕ್ ಬಿಗ್ ಅಂದ್ರೆ ಏನು ಹೇಳು? ಈಗ ನೀವು ಓದಕ್ಕೆ ಬಂದಿರಿ, ಅರ್ಥಾಯ್ತಾ? ಕ್ಲಾಸ್ ಕೇಳಿ ನನ್ನನ್ನು ಫಾಲೋ ಮಾಡ್ತೀನಿ ಅನ್ನೋದ, ಫುಲ್ ಟೈಮ್ ಫಾಲೋ ಮಾಡ್ತೀನಿ ಅನ್ನೋದ್ರ ನಿಮ್ ಏಮ್ ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ರಿ. ಸರ್ ನಾ ಗೇಟ್ ಓದಿ PSU ಮಾಡ್ಕೊತೀನಿ ಅಂದ್ರೆ ಪ್ರಿಪೇರ್ ಮಾಡ್ರಿ, ಐ ವಿಲ್ ಬಿ ದೇರ್. ನೀವು AEE ಮಾಡ್ಕೊತೀನಿ ಅಥವಾ IES ಎಕ್ಸಾಮ್ ಓದ್ತೀನಿ ಅಥವಾ UPSC ಒಳಗಡೆ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಆಪ್ಷನಲ್ ಆಗಿ ತಗೊಳ್ತೀನಿ, IAS ಮಾಡ್ಬೇಕಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಆಪ್ಷನಲ್ ಆಗಿ ತಗೊಳ್ತೀನಿ ಅಂದ್ರೂ ತಗೊಳ್ರಿ. ಬಿಕಾಸ್ ನೀವು ಎಲ್ಲಾದ್ನೂ ಕೂಡ ಒಂದು ನಟ್ ಶೆಲ್ ಒಳಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಹೌದಾ? ಬಟ್ ಒಂದು ಕಂಡೀಷನ್ ಏನಂದ್ರೆ, ಹೈ ಏಮ್ ಇಟ್ಕೊಂಡು ಹುಡುಗರು ಆಫ್ಲೈನ್ ಬರ್ಬೇಕು, ಆಯ್ತಾಯ್ತಾ? ಅತ್ಯಂತ ಹೈ ಏಮ್ ಅಂತಂದ್ರೆ ನಮಗೆ PSU ಆಗ್ಬೇಕು ಸರ, ಬಿಲೋ 500 ರ್ಯಾಂಕಿಂಗ್ಗಳು ಬರ್ಬೇಕಂದ್ರೆ ಅವ್ರು ನನ್ನ ಎದುರಿಗಿರ್ಬೇಕು, ಹೌದಾ? ಬಿಕಾಸ್ ಆಫ್ಲೈನ್ ಒಳಗಡೆ ಎಕ್ಸ್ಪ್ಲೇನ್ ಮಾಡೋದು ಭಾಳ ಟಫ್ ಆಗುತ್ತೆ. ನೀವು ಯಾವುದೇ ಲೆವೆಲ್ ಒಳಗಿರಿ, ಬಿಲೋ ಆವ್ರೇಜರ ಇರಲಿ, ಅಬೋ ಆವ್ರೇಜ್ ಇರಲಿ, ಡಲ್ ಸ್ಟೂಡೆಂಟ್ ಇರಲಿ, ಬ್ಯಾಕ್ ಬೆಂಚರ್ಸ್ ಇರಲಿ, ಬ್ಯಾಕ್ ಆದವರು ಇಯರ್ ಬ್ಯಾಕ್ ಸ್ಟೂಡೆಂಟ್ಸ್ ಇರಲಿ, ಯಾರೇ ಇರಲಿ, ನಿಮ್ಮನ್ನು ತಯಾರು ಮಾಡೋದು ನಮ್ಮ ಜವಾಬ್ದಾರಿ. ಬಟ್ ಆಫ್ಲೈನ್ ಬಂದ್ರ ಸ್ವಲ್ಪ ಶಾಣ್ಯರ್ ಇದ್ರಿ, ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ಮೇಂಟೈನ್ ಮಾಡೋರಿದ್ರಿ ಅಂದ್ರೆ ಆನ್ಲೈನ್ ಒಳಗೆ ಇರ್ರಿ. ರೈಟ್, ಎನಿ ಡೌಟ್ಸ್ ಅದಾವ ಇಲ್ಲಿ? ಏನು ಡೌಟ್ ಇಲ್ಲ? ಮುಂದೋಗೋಣ ಹಂಗಾರ. ಈಗ ಯಾವ್ದು ನೋಡೋಣ? ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್ ನೋಡೋಣ. ಏನ್ರ ಕೇಳಾರಿದ್ರೆ ಕೇಳ್ಬಿಟ್ರಿ ಈಗ.